ಈಗಾಗಲೇ ಅದಕ್ಕಾಗಿ ಬಿ ಜೆ ಪಿ ಹೊರಗೆ ಹಾಕಿದ್ದವ್ರನ್ನ ಅನ್ನೋದು ಅಷ್ಟು ಸತ್ಯದ. ಅತಿ ಹಿಂದುತ್ವದ ನೆಲೆಗಟ್ಟಲ್ಲಿ ಹೆಚ್ಚಿಯಾಗಿ ಏನೋ ಏನೋ ಪ್ರಾಬ್ಲಮ್ ಮಾಡಬಾರ್ದು ನಾಳೆ ಅನ್ನುವಂಥ ಭಯನೂ ಅದ. ಒಟ್ಟಾರೆಯಾಗಿ ವಿಜೇಂದ್ರ ಶೇಪ್ ಅಂತ ಒಂದಿಷ್ಟು ಏನು ಅನಿಸ್ಲಿಕ್ಕತ್ತದ, ಅವರ ಮುಂದಿನ ಮತ್ತೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಅನ್ನುವಂಥದ್ದು ಮಾತು ಕೇಳಿ ಬರ್ತಾಯಿದೆ. ಆದರೆ ನೋಡಬೇಕು ಹೇಗದ. ಯಾಕಂದ್ರೆ ಹೈಕಮಾಂಡ್ಗೆ ಈಗ ಯಡಿಯೂರಪ್ಪ ಒಂದೇಳೆ ಯಡಿಯೂರಪ್ಪನ ಎದುರು ಹಾಕ್ಕೊಂಡು ನಾವು ಸರ್ವೆ ಆಗ್ತೀವಿ ಅನ್ನೋದು ಒಂದು ಮೊದಲನೇ ಉತ್ತರ ಬೇಕಾಗಿದೆ. ಎರಡನೇದಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಂದ ಬರಿಷ್ಠ ನಾಯಕರ ಮುಂದೆ ವಿಜೇಂದ್ರ ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗ್ತಾರ, ಅವ್ರ ಬಲ ಆದ ಏನು ಅನ್ನುವಂಥ ಒಂದು ಪ್ರಶ್ನೆಗಳಿದ್ದಾವೆ. ಯಾಕೆ ಈಗಾಗಲೇ ಸಾಕಷ್ಟು ಕರ್ಮಕಾಂಡಗಳಾದರೂ ಸಹಿತ ಅವ್ರನ್ನ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಾಗಿಲ್ಲ. ಅವ್ರನ್ನ ಎಲ್ಲ ರೀತಿಯಿಂದ ಇವತ್ತು ಕಾಂಗ್ರೆಸ್ನ ಹಿಡಿಬೋದಾಗಿತ್ತು. ಯಾವ ರೀತಿ ಪ್ರಬಲವಾಗಿ ವಾದ ಮಾಡಬೇಕಾಗಿತ್ತು ಮಾಡ್ತಾ ಇಲ್ಲ. ಹೀಗಾಗಿ ವಿಜೇಂದ್ರ ಸಿದ್ದರಾಮಯ್ಯರ ಸಮ ಡಿ ಕೆ ಶಿ ಅವರ ಸಮ ನಿಲ್ಲುವಂಥ ವಿರೋಧಿಸುವಂಥ ವ್ಯಕ್ತಿನ ಅನ್ನುವಂಥ ಒಂದು. ಎರಡನೇದು ಈಗಾಗಲೇ ನಮ್ಮ ಯತ್ನಾಳರ ಆರೋಪ ಮಾಡ್ತಾರೆ, ಇವರು ಅಡ್ಜಸ್ಟ್ಮೆಂಟ್ ಪೊಲಿಟಿಷಿಯನ್ಸ್ ಅಂಥೇಳಿ. ಇದು ಸಹಿತ ಇವರು ವೈರಿ ಆಗ್ಬೋದಾ ನಮ್ಮ ವಿಜೇಂದ್ರ ಅವರಿಗೆ. ಪಟ್ನಲ್ಲೇ ವಿಜೇಂದ್ರಿಗೆ ಹೆಂಗಾಗಿದಾರಪ್ಪ ಅಂದ್ರೆ ಬಿ ಜೆ ಪಿ ಪಾಲಿಗೆ ಬಿಸಿ ತುಪ್ಪ ನುಂಗಿನೂ ಒಳಗೆ ಸುಡ್ತದೆ, ಉಗುಳ ತುಪ್ಪ ಬಿದ್ದು ಬಿಡ್ತದೆ. ಸಂಕಷ್ಟ ಸ್ಥಿತಿಯಲ್ಲಿ ಹೈಕಮಾಂಡ್ ಶಾ ಮತ್ತು ಮೋದಿ ಏನು ನಿಂತಿರಿ, ಸರಿ ನಿಂತಿರೋ ತಪ್ಪು ಅಂತಿರೋ, ಸರಿ ತಪ್ಪಲ್ರಿ ಏನಾದರೂ ಅಂತ ಇರಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗಳಲ್ಲಿ ವಂದನೆಗಳು.